ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೈನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಏನು ಅಂತ ನೋಡೋಣ ಗಾಯ್ಸ್. ಮೊದಲಿಗೆ ಇಲ್ಲಿ ಹಾಲು ಕಾಸ್ತಾ ಇದ್ದೀನಿ ಗಾಯ್ಸ್, ನಾನು ಟೀ ಮಾಡೋದಕ್ಕೆ. ಸೊ ನೈಟು ಕಾಸಿಟ್ಟಿರೋ ಹಾಲಿದು. ಸೊ ಇದಕ್ಕೆ ನಾನು ಇವಾಗ ಹಾಲು ಕಾಸಿ ಸ್ವಲ್ಪ ಟೀ ಮಾಡೋಣ ಅಂತೇಳಿ ಫಸ್ಟ್ ಕಾಸ್ತಿದ್ದೀನಿ. ಸ್ವಲ್ಪ ಅದ್ರಲ್ಲಿ ತಗೊಂಡ್ಬಿಟ್ಟು ಟೀ ಮಾಡೋಕ್ಕೆ ನಾವಿರೋದು ನಾನು ನನ್ನ ಮಕ್ಕಳು 3 ಜನ ಅಲ್ಲ, 3 ಜನಕ್ಕಾಗೋಷ್ಟು ಹಾಲು ತಗೊಂಡ್ಬಿಟ್ಟು ಟೀನ ಕಾಸ್ತೀನಿ. ಇಲ್ಲಿ ನನ್ನ ಮಗಳು ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಗಾಯ್ಸ್. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ನಿಮ್ಗೆ ಗೊತ್ತಿರೋಂಗೆ. ಸೊ ನಾವು ಹೋಗ್ತಿದ್ವಲ್ಲ ಬಸ್ಸಲ್ಲಿ, ನೋಡ್ರಿ ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ಬಸ್ ಅವರು ಬೈತಿದ್ದಾರೆ, ಕುತ್ಕೊಳ್ಳಮ್ಮ ಬಿಟ್ಟು ಬೀಳ್ತೀಯ ಅಂತ ಅಂದ್ರೂ ಅವಳು ಬಿಡೋಂಗಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲ ನೋಡಿ ಅವಳು ನಗ್ತಿದ್ರು. ಅವಳು ನೋಡ್ತಿದ್ದಾರೆ ಅಂತ ಇನ್ನೂ ಜೋರಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಅವರು ಹೊಡೆಯೋಕ್ಕೆ ಬಂದ್ಬಿಟ್ಟು ಭಾಳ ಸ್ಟೆಪ್ಪು ಚೆನ್ನಾಗಿ ಆಗ್ತಾಳೆ ಇವಳು. ಸೊ ನಾವು ಇವತ್ತು ಇಲ್ಲಿ ಬರ್ಬೇಕಾದ್ರೆ ಬಸ್ಸಲ್ಲಿ ಈ ಥರ ಡ್ಯಾನ್ಸ್ ಮಾಡ್ತಿದ್ಲು. ನಮ್ಮ ಸಖಿರು ನಾನು ಮಾಡ್ತೀನಿ ಅಂತಿದ್ಲು. ಅಲ್ಲೆಲ್ಲರೂ ಬಿದ್ದರೆ ಅಂತೇಳಿ ಅಲ್ಲಿ ಬಸ್ಸು ಏಜೆಂಟ್ರು ಕಂಡಕ್ಟ್ರು ಬೈತಿದ್ರು, ನಿಮ್ಮ ಮಗಳನ್ನ ಕರ್ಕೊಂಡು ಕೂರಿಸ್ಕೊಳ್ರಿ ಅಂತ. ಸೊ ನಾನು ಮತ್ತು ಪಾಪು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಗಾಯ್ಸ್. ಅವನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಹಾಸ್ಪಿಟ್ಲು ತೋರಿಸಿದಾದ್ಮೇಲೆ ಇಲ್ಲಿ ಊಟ ಮಾಡೋಣ ಅಂತೇಳಿ ತಿಂಡಿ ತಿಂದೋಗಿರಲಿಲ್ಲ. ಸೊ ನಾವು ದೋಸೆ ಆರ್ಡ್ರ್ ಮಾಡಿದ್ವಿ, ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಂತೇಳಿ ಕೂತ್ಕೊಂಡಿದ್ವಿ. ಸೊ ಮಳೆ ಅಂದರೆ ಫುಲ್ಲು ಮಳೆ. ದುರ್ಗದಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ವಿ ನಾವು. ಸಖತ್ತು ಮಳೆ ಬರ್ತಿತ್ತು ಗಾಯ್ಸ್ ಇಲ್ಲಿ. ಅಲ್ಲಿಗೂ 1 ಅವರ್ ವೆಯ್ಟ್ ಮಾಡಿಬಿಟ್ಟು ನಾವು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ದು, ಮಳೇಲಿ ಹೆಂಗೆ ಹೋಗೋದು ಅಂತೇಳಿ. ಆಟೋ ಹತ್ರ ಹೋಗಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಒಳಗಡೆ ಆಟೋಗಳು ಇರೋಲ್ಲ, ಆ ಕಡೆ ರೋಡ್ ಸೈಡಿಗೆ ಹೋಗಬೇಕು. ಸೊ ಅದಕ್ಕೆ ನಾವು 1 ಅವರ್ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾಸ್ಪಿಟ್ಲ್ ತೋರಿಸ್ಕೊಂಡು ಇಲ್ಲಿ ದೋಸೆ ಪಲ್ಯ ಮತ್ತು ಮೆಣ್ಸಿನ್ಕಾಯಿ ಬೀಟ್ರೋಟ್ ಪಲ್ಯ ಹಾಕಿದ್ರು, ಆಲೂಗಡ್ಡೆ ಪಲ್ಯನೂ ಸಹ ಕೊಟ್ಟಿದ್ದರು, ಮತ್ತು ಚಟ್ನಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂದರೆ, ಇದು ವಿಡಿಯೋ ತುಂಬ ದಿನ ಆಯಿತು ಮಾಡಿಬಿಟ್ಟು. ಇದನ್ನು ಅಲ್ಲಿ ಹೋಗಿ ನಾನು ಇದನ್ನು ಈ ಥರ ಹಾಕಬೇಕು ಅಂತೇಳಿ ಟ್ಯಾಟೋ ಅಂಗಡಿಗೆ ಹೋಗ್ಬಿಟ್ಟು ಅವರಿಗೆ ಕೊಟ್ಟೆ. ಅವರು ಎಲ್ಲ ರೆಡಿ ಮಾಡಿಬಿಟ್ಟು 1 ಕಾಲು ಗಂಟೆ ಕೂತ್ಕೊಳ್ರಿ ಅಂತ ಹೇಳಿದರು. ಕೂತ್ಕೊಂಡ್ಬಿಟ್ಟು ಈ ರೀತಿ ಅವರು ಇದನ್ನು ಈ ರೀತಿ ಹಾಕಿ ಫೈನಲಾಗಿ ಈ ಥರ ರೆಡಿ ಮಾಡಿ ನನಗೆ ತೋರಿಸಿದ್ರು ಗಾಯ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ನೀವು ನೋಡ್ತಾ ಇದ್ದೀರಾ. ಈ ರೀತಿ ಕಾಣಿಸ್ತಾ ಇದೆ. ನಮ್ಮ ಹಸ್ಬೆಂಡಿಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಹಾಕಿಸ್ಕೊಂಡ್ಬಿಟ್ಟು 1 ಅವರ್ ಆಯಿತು. ಆಗ್ಬಿಟ್ಟು ನಾನು ಇಲ್ಲಿಂದ ಹಿರಿಯೂರು ಬಿಟ್ಟು ಹೋದೆ. ಇದು ಹಿರಿಯೂರಲ್ಲಿ ನಾನು ಹಾಕಿಸ್ಕೊಂಡಿರೋದು. ನಮ್ಮ ಹಸ್ಬೆಂಡ್ ರಿಯಾಕ್ಷನ್ ಹೇಗೆ, ನನಗೆ ಸರ್ಪ್ರೈಸ್ ಅಂತೇಳಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅದು ನನಗೆ 1 ಇಯರಿಂದ ಈ ಥರ ನಾನು ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಗೈಸ್. ಅದು ಹಾಕಿಸ್ಕೊಳಕ್ಕಾಗಿರಲಿಲ್ಲ. ಸೊ ಮೊನ್ನೆ ಏನೋ ಒಂದು ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಟ್ಯಾಟು ಹಾಕಿಸ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವ್ರ ಫೋಟೋನ. ಅದು ಹಾಕಿಸ್ಕೊಳಕ್ಕೆ ಹೋದಾಗ ಗಾಯ್ಸ್ ಹೆಂಗಾಯ್ತು ಅಂದರೆ, ಫಸ್ಟಿಗೆ ಸ್ಟಾರ್ಟಿಂಗು ಎಲ್ಲ ಲೈನೆಲ್ಲ ಹಾಕ್ತಾರಲ್ಲ, ಆ ರೀತಿ ಹಾಕಿದರೆ ಇಷ್ಟೇನ ಅನ್ನಂಗಾಯಿತು. ಹೋಗ್ತಾ 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 ಯಾಕಾದರೂ ಕೂತಿದ್ದೀನಪ್ಪ ಹಾಕಿಸ್ಕೊಳ್ಳೋಕ್ಕೆ ನಾವು ಅಷ್ಟು ಬೇಜಾರಾಗ್ಬಿಡ್ತು. ಅಷ್ಟು ಪೇಯ್ನು ನನಗೆ 1 ವೀಕ್ವರೆಗೂ ಫೀವರ್ ಇತ್ತು. ಆಮೇಲೆ ಕೈ ಹಿಂಗೆ ಎತ್ತಕ್ಕೆ ಬರ್ತಿರಲಿಲ್ಲ, ಅಷ್ಟು ನನಗೆ ನೋವಿತ್ತು ಗೈಸ್. ಸೊ ನಮ್ಮ ಮನೆಯವ್ರು ತುಂಬ ಖುಷಿಯಾದರು ಇದನ್ನು ನೋಡಿಬಿಟ್ಟು. ಎಲ್ಲರೂ ಆಶ್ಚರ್ಯ ಪಟ್ಬಿಟ್ರು. ಅವತ್ತು ನಾನು ಹಾಸ್ಪಿಟ್ಲಿಗೆ ನನಗೆ ಹಲ್ಲು ನೋವು ಬರ್ತಿತ್ತು, ಅದಕ್ಕೆ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿದ್ದೀನಿ ಅಂತ ಹೇಳಿದ್ದೆ. ಎಷ್ಟೊತ್ತಾದರೂ ಬರಲಿಲ್ಲ. ಅದನ್ನು ಹಾಕೋಕ್ಕೆ 4 ಅವರ್ ಬೇಕು. ಈ ಥರ ಪಿಕ್ಚರ್ಸೆಲ್ಲ ಹಾಕೋಕ್ಕೆ 4 ಅವರ್ ತಗೊಳ್ತಾರೆ ಟ್ಯಾಟು ಹಾಕೋಕ್ಕೆ. ಸೊ 4 ಅವರ್ ಬಂದೇ ಇರಲಿಲ್ಲ. ನಮ್ಮ ಅತ್ತೆ ಪದೇ ಪದೇ ಕಾಲ್ ಮಾಡ್ತಿದ್ರು, ಯಾಕೆ ಬಂದಿಲ್ಲ ಅಂತೇಳಿ. ಇಲ್ಲಿ ಪೇಷಂಟ್ಸ್ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಸಂಜೆ ಬಂದೆ. ಆವಾಗ ನೋಡ್ಬಿಟ್ಟು ತುಂಬ ಖುಷಿಪಟ್ಟರು ಎಲ್ಲ, ಈ ಥರ ಹಾಕಿಸ್ಕೊಂಡು ಬಂದಿದ್ದೀನಿ ಅಂತ. ನಮ್ಮ ಮನೆಯವ್ರಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ರು ಗಾಯ್ಸ್. ನನಗೆ ನಮ್ಮ ಮನೆಯವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಅವತ್ತಂತೂ ನೋಡಬೇಕಿತ್ತು ನಮ್ಮ ಮನೆಯವ್ರನ್ನ, ಅಷ್ಟು ಖುಷಿಪಟ್ಟರು. ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಗಾಯ್ಸ್. ನಮ್ಮ ಮನೆಯವ್ರು ಖುಷಿಪಟ್ಟರು ಅಂತೇಳಿ. ಇಲ್ಲಿ ನನ್ನ ಮಗ ಆಟ ಆಡ್ತಿದ್ದೆ. ಇದು ಏನಪ್ಪ ಅಂದರೆ, ನಾವು ದೇವ್ರು ಹೊಡ್ಸಿದ್ವಿ ಭಾನುವಾರ ದಿನ.
ಸಿದ್ದಪ್ಪಂದು ಹೂವಿನ ಪಲ್ಲಕ್ಕಿ ಮಾಡಿಸ್ತಾರಲ್ಲ, ಅದಕ್ಕೆ ಸ್ವಲ್ಪ ಮನೇಲಿ ಊಟ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ಬೇಕು, ಇಲ್ಲ ಅಥವಾ ರೇಷನ್ ಆದರೂ ಅಲ್ಲಿ ದೇವಸ್ಥಾನಕ್ಕೆ ಕೊಡಬೇಕು, ಈ ರೀತಿ ಕೈ ಮುಕ್ಕೊಂಡಿದ್ವಿ. ಸೊ ಗಾಯ್ಸ್, ಅದಕ್ಕೆ ನಾವು ಮನೆಯಲ್ಲೇ ಮಾಡಿ ಊಟ ಬಡಿಸಿದ್ವಿ. ಇಲ್ಲಿ ನೋಡಿ ಟೈಮ್ ಪಾಸ್ ಕಡಲೆಕಾಯಿ ತಿಂತಾಯಿದ್ದೀವಿ, ಮೆಣಸಿನ್ಕಾಯಿ ಉಪ್ಪು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅದು ಈ ಮಳೆ ಬರೋ ಸೀಸನ್ನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್ ತಿನ್ನೋದಕ್ಕೆ. ಇಲ್ಲಿ ನನ್ನ ಮಗ ನೋಡ್ರಿ ಲೈಟ್ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಇಲ್ಲಿ ನಮ್ಮ 2ನೇ ಮಗಳು ಸಖಿ ತುಂಬ ತರಲೆ ನೋಡ್ರಿ, ಇಲ್ಲಿ ಮ್ಯಾಟೆಲ್ಲ ತಂದು ನನ್ನ ಮೇಲೆ ಎಸ್ದು ಹೋಗ್ತಾ ಇದ್ದಾಳೆ, ಬೈತಿದ್ದಾಳೆ. ಇದು ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಆವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅವಾಗ ಹಾಕೋಕ್ಕಾಗಿರಲಿಲ್ಲ. ಇವಾಗ ಡೈಲಿ ಆಗ್ತಿರೋದ್ರಿಂದ ನನಗೆ ಇವತ್ತು ವೀಡಿಯೋ ಹಾಕೋಕ್ಕೆ ಯಾವುದೂ ನನಗಿರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೋಡಿರಿ ಇಲ್ಲಿ ಎಷ್ಟು ಸಿಟ್ಟಾಗ್ತಾಳೆ, ಹೆಂಗೆ ಕೂತ್ಕೊಳ್ತಾಳೆ, ಅವ್ಳ ರಿಯಾಕ್ಷನ್ ನೋಡಿರಿ ಹೆಂಗಿರುತ್ತೆ. ಮತ್ತೆ ಹೆಂಗೆ ನಮ್ಮನ್ನು ಎದುರಿಸ್ತಾಳೆ ಅಂದರೆ ಏನು ಸಿಗುತ್ತೋ ಅದನ್ನೇ ತಂದಿಡ್ತಾಳೆ. ನೋಡ್ರಿ ಇಲ್ಲಿ ಬ್ಯಾಟ್ ತಗೊಂಡು ನಮಗೆ ಹೊಡಿತಾ ಇದ್ದಾಳೆ ಗೈಸ್. ತುಂಬ ಅಂದರೆ ಏನೋ ಒಂಥರ ಅವಳು ಹಂಗೆ ಆಡೋದು ನೋಡಿದರೆ ನಮಗೂ ಖುಷಿಯಾಗುತ್ತೆ, ಹೆಂಗೆ ಆಡ್ತಾಳೆ ಅಂತ. ಮತ್ತು ಎಷ್ಟು ಸಿಟ್ಟಾಗ್ತಾಳೆ ಗಾಯ್ಸ್ ಅವಳು, ನನಗೆ ನಗು ಬರ್ತಿರುತ್ತೆ. ಬೇಕಂತಲೇ ನಾನು ಒಂದ್ಸಲ ಅವಳಿಗೆ ಸಿಟ್ಟು ಬರೋಂಗೆ ಮಾಡಿಸ್ತಿರ್ತೀನಿ ಅವಳು ಹೆಂಗೆ ಆಡ್ತಾಳೆ ಅಂತ ನೋಡೋದಕ್ಕೆ. ಏನೇ ಅಂದರೂ ಮಕ್ಕಳು ಈ ರೀತಿ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಈ ರೀತಿ ಇರ್ತಾರಲ್ಲ, ಆಟ ಆಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ. ಸೊ ಅದೇ ನನಗಿಷ್ಟ, ಮನೇಲಿ ಮಕ್ಕಳು ಇರೋದು ಗೈಸ್. ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಹಾಗೆ ಈಗಿನ ಟೂರ್ನಿಯ ಕ್ಯಾಪ್ಟನ್ ಆಗಲಿ, ವ್ಯವಸ್ಥಾಪಕರಾಗಲಿ ಎಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಪ್ರೋತ್ಸಾಹ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಧನ್ಯವಾದಗಳು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ವ್ಯವಸ್ಥಾಪಕರಾಗಲಿ ಎಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಪ್ರೋತ್ಸಾಹ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಧನ್ಯವಾದಗಳು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ಯಾರಾದ್ರೂ ಮಾತಾಡಿದ್ರು ಮಾತಾಡಿ. ಮದ್ದಿಕೇರಿ ರಂಗಸ್ವಾಮಿ ಅವರು ಕಾಣಿಕೆ ಇದೆ.